Hi, I'm Ashwini Chadlur from Commerce Department. ಸೊ ಇವತ್ತು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ರಿಸರ್ಚ್ ಮೆಥಡ್ ಇದರಲ್ಲಿ ಬರುವಂತಹ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಮೀನಿಂಗ್ ಆಫ್ ರಿಸರ್ಚ್ ಹಾಗೆ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಈ ಮೂರು ಕಾನ್ಸೆಪ್ಟ್ಸ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸ ವ್ಯೂವರ್ಸ್ ಯಾರಿರ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾರಾ ಕಾಮರ್ಸ್ ಕ್ಲಾಸಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ. ಮೊದಲನೇದಾಗಿ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಕನ್ಸರ್ನ್ಡ್ ವಿತ್ ಸೈಂಟಿಫಿಕ್ ಮೆಥಡ್. ಸ್ಟ್ಯಾಟಿಸ್ಟಿಕ್ಸ್ ಒಂದು ಸೈಂಟಿಫಿಕ್ ಮೆಥಡ್ ಆಗಿದೆ. ಏನಕ್ಕೆ? ಫಾರ್ ಕಲೆಕ್ಟಿಂಗ್, ಆರ್ಗನೈಸಿಂಗ್, ಸಮ್ಮರೈಸಿಂಗ್, ಪ್ರೆಸೆಂಟಿಂಗ್ ಆ್ಯಂಡ್ ಅನಲೈಸಿಂಗ್ ಡೇಟಾ. ಈ ಸೈಂಟಿಫಿಕ್ ಮೆಥಡಲ್ಲಿ ಒಂದು ಡೇಟಾ ಅಂದರೆ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ, ಆರ್ಗನೈಸಿಂಗ್, ಕಲೆಕ್ಟ್ ಮಾಡಿರುವಂಥ ಡೇಟಾನ ಪ್ರಾಪರಾಗಿ ಅರೇಂಜ್ ಮಾಡಿ, ಸಮ್ಮರೈಸಿಂಗ್, ಅರೇಂಜ್ ಮಾಡಿರುವಂತಹ ಡೇಟಾನ ಒಂದು ಕ್ಲಿಯರ್ ಫಾರ್ಮಿಗೆ ತಂದು, ಪ್ರೆಸೆಂಟಿಂಗ್, ಒಂದು ಕ್ಲಿಯರ್ ಪಿಕ್ಚರ್ನ ಪ್ರೆಸೆಂಟ್ ಮಾಡಿ, ಅನಲೈಸಿಂಗ್ ಡೇಟಾ, ಪ್ರೆಸೆಂಟ್ ಮಾಡಿರುವಂತಹ ಡೇಟಾ ಸರಿ ಇದೆಯೋ ಇಲ್ವೋ ಅಂತ ಅನಲೈಸ್ ಮಾಡಿ, as well as withdrawing valid conclusion to make various decisions in the field of management related areas. ಒಂದು ವ್ಯಾಲಿಡ್ ಕನ್ಕ್ಲೂಷನ್ ತಗೊಂಡು ಒಂದು ಮ್ಯಾನೇಜ್ಮೆಂಟಿಗೆ ಬೇಕಾಗಿರುವಂತಹ ಡಿಸಿಷನ್ಸ್ನ ಸ್ಟ್ಯಾಟಿಸ್ಟಿಕ್ಸಿಂದ ತಗೊಬೋದು. ಇದನ್ನು ನಾವು ಸಿಂಪಲ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ರಿಸರ್ಚ್. ರಿಸರ್ಚ್ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ರೀಸರ್ಚ್ ಅಲ್ವಾ, ಮತ್ತೆ ಹುಡುಕೋದು ಅಂತ ಹೇಳ್ಬೋದು. ಮೀನಿಂಗ್ ನೋಡಿ, ರಿಸರ್ಚ್ ರೆಫರ್ಸ್ ಟು ಅ ಸರ್ಚ್ ಫಾರ್ ನಾಲೆಡ್ಜ್. ಸರ್ಚ್ ಫಾರ್ ನಾಲೆಡ್ಜ್, ನಾಲೆಡ್ಜ್ನ ಸರ್ಚ್ ಮಾಡೋದು ಅಂತ. ಒನ್ ಕ್ಯಾನ್ ಆಲ್ಸೋ ಡಿಫೈನ್ ರಿಸರ್ಚ್ ಆ್ಯಸ್ scientific and systemized search for collecting information on a specific topic, ಒಂದು ಸ್ಪೆಸಿಫಿಕ್ ಟಾಪಿಕ್ ಅಂದರೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ, ಒಂದು ಪರ್ಟಿಕ್ಯುಲರ್ ಟಾಪಿಕ್ಕಿಗೆ ಸಂಬಂಧಪಟ್ಟಿರುವಂಥ ಇನ್ಫಾರ್ಮೇಷನ್ನ ಸೈಂಟಿಫಿಕ್ ಆಗಿ ಹಾಗೆ ಸಿಸ್ಟಮೈಸ್ಡ್ ವೇ ಅಲ್ಲಿ ಹುಡುಕೋದನ್ನು ನಾವು ರಿಸರ್ಚ್ ಅಂತ ಕರಿತೀವಿ. ರಿಸರ್ಚ್ ರೆಫರ್ಸ್ ಟು ಅ ಸರ್ಚ್ ಫಾರ್ ನಾಲೆಡ್ಜ್, ನಾಲೆಡ್ಜ್ನ ಹುಡುಕೋದು. ಒನ್ ಕ್ಯಾನ್ ಆಲ್ಸೋ ಡಿಫೈನ್ ರಿಸರ್ಚ್ ಆ್ಯಸ್ ಅ ಸೈಂಟಿಫಿಕ್ ಆ್ಯಂಡ್ ಸಿಸ್ಟಮೈಸ್ಡ್ ಸರ್ಚ್ ಫಾರ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಆನ್ ಅ ಸ್ಪೆಸಿಫಿಕ್ ಟಾಪಿಕ್. ಒಂದು ಪರ್ಟಿಕ್ಯುಲರ್ ಟಾಪಿಕ್ಕಿಗೆ ಸಂಬಂಧಪಟ್ಟಿರುವಂತಹ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಸಿಸ್ಟಮೈಸ್ಡ್ ಆಗಿ ಹಾಗೆ ಸೈಂಟಿಫಿಕ್ ಆಗಿ ಕಲೆಕ್ಟ್ ಮಾಡೋದನ್ನು ನಾವು ರಿಸರ್ಚ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್. ರಿಸರ್ಚಿನ ಆಬ್ಜೆಕ್ಟಿವ್ಸ್ ಏನು? ಮೊದಲನೇ ಆಬ್ಜೆಕ್ಟಿವ್ ಬಂದು ಟು ಗೇನ್ ಫೆಮಿಲಿಯಾರಿಟಿ ವಿತ್ ಅ ಫಿನಾಮಿನಾ ಆರ್ ಟು ಅಚೀವ್ ನ್ಯೂ ಇನ್ಸೈಟ್ಸ್ ಇನ್ ಟು ಇಟ್. ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅಂದರೆ ನಾವೇನು ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಆ ಟಾಪಿಕ್ಕಿಗೆ ಸಂಬಂಧಪಟ್ಟಿರೋಂಥ ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡ್ತೀವಿ. ಅಂದರೆ ಆ ಟಾಪಿಕ್ಕಲ್ಲಿ ಹೊಸ ವಿಷಯ ಏನಿದೆ, ನಾವು ಸೆಲೆಕ್ಟ್ ಮಾಡಿರೋಂತಹ ಟಾಪಿಕ್ಕಲ್ಲಿ ಹೊಸ ವಿಷಯ ಏನಿದೆ ಅದನ್ನು ನಾವು ಇನ್ಡೆಪ್ತ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ಇದು ರಿಸರ್ಚ್ನ ಆಬ್ಜೆಕ್ಟಿವ್. ಟು ಗೇನ್ ಫೆಮಿಲಿಯಾರಿಟಿ ವಿತ್ ಅ ಫಿನಾಮಿನಾ ಆರ್ ಟು ಅಚೀವ್ ನ್ಯೂ ಇನ್ಸೈಟ್ಸ್ ಇನ್ ಟು ಇಟ್. ನೆಕ್ಸ್ಟ್ ಆಬ್ಜೆಕ್ಟಿವ್ ನೋಡಿ, ಟು ಪೋರ್ಟ್ರೇ ಅಕ್ಯುರೇಟ್ಲಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಪರ್ಟಿಕ್ಯುಲರ್ ಇಂಡಿವಿಜುವಲ್ಸ್, ಸಿಚುವೇಶನ್ಸ್ ಆರ್ ಅ ಗ್ರೂಪ್. ಒಂದು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಅಥವಾ ಒಂದು ಸಿಚುವೇಶನ್ ಆರ್ ಅ ಗ್ರೂಪ್, ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಒಂದು ಇಂಡಿವಿಜುವಲ್ ಅಥವಾ ಒಂದು ಸಿಚುವೇಶನ್ ಅಥವಾ ಒಂದು ಗ್ರೂಪಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ನಾವು ಅಕ್ಯುರೇಟಾಗಿ ಹೇಳ್ಬೋದು ರಿಸರ್ಚ್ ಮಾಡೋದ್ರಿಂದ. ಒಂದು ಇಂಡಿವಿಜುವಲಿಂದು, ಒಂದು ಸಿಚುವೇಶನ್ ಹಾಗೆ ಒಂದು ಗ್ರೂಪಿನ ಕ್ಯಾರೆಕ್ಟರಿಸ್ಟಿಕ್ ಹೇಗಿದೆ ಅಂತ ನಾವು ರಿಸರ್ಚ್ ಮಾಡೋದ್ರಿಂದ ಅಕ್ಯುರೇಟ್ ಆಗಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಆಬ್ಜೆಕ್ಟಿವ್ ನೋಡಿ, ಟು ಟೆಸ್ಟ್ ಅ ಹೈಪೋಥಿಸಿಸ್ ಆಫ್ ಅ
ಕ್ಯಾಶುವಲ್ ರಿಲೇಶನ್ಶಿಪ್ ಬಿಟ್ವೀನ್ ವೇರಿಯೇಬಲ್ಸ್. ಟು ಟೆಸ್ಟ್ ಅ ಹೈಪೋಥಿಸಿಸ್ ಆಫ್ ಅ ಕ್ಯಾಶುವಲ್ ರಿಲೇಶನ್ಶಿಪ್ ಬಿಟ್ವೀನ್ ವೇರಿಯೇಬಲ್ಸ್. ಒಂದು ರಿಸರ್ಚ್ ಮಾಡೋದ್ರಿಂದ ವೇರಿಯೇಬಲ್ಸ್ ನಡುವೆ ಕ್ಯಾಶುವಲ್ ರಿಲೇಶನ್ಶಿಪ್, ಒಂದು ವೇರಿಯೇಬಲ್ಸಿನ ನಡುವೆ ಕ್ಯಾಶುವಲ್ ರಿಲೇಶನ್ಶಿಪ್ ಹೇಗಿದೆ ಅಂತ ನಾವು ಕಲ್ಪನೆ ಮಾಡ್ಕೊಬೋದು. ಸೊ ವೇರಿಯೇಬಲ್ಸ್ ನಡುವೆ ಹೈಪೋಥಿಸಿಸ್ ಟೆಸ್ಟ್ ಮಾಡೋದು ಒಂದು ರಿಸರ್ಚ್ ಆಬ್ಜೆಕ್ಟಿವ್ ಆಗಿರುತ್ತೆ. ಟು ಟೆಸ್ಟ್ ಅ ಹೈಪೋಥಿಸಿಸ್ ಆಫ್ ಅ ಕ್ಯಾಶುವಲ್ ರಿಲೇಶನ್ಶಿಪ್ ಬಿಟ್ವೀನ್ ವೇರಿಯೇಬಲ್ಸ್. ಇನ್ನು ಕೊನೆ ಆಬ್ಜೆಕ್ಟಿವ್ ಬಂದು ಫೈಂಡಿಂಗ್ ಸಲ್ಯೂಷನ್ ಟು ಥಿಯೋರಿಟಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಥಿಯೋರಿಟಿಕಲ್ ಹಾಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ನ ಫೈಂಡ್ ಔಟ್ ಮಾಡ್ಬೋದು ರಿಸರ್ಚ್ ಮಾಡೋದ್ರಿಂದ. ರಿಸರ್ಚ್ನ ಮೇನ್ ಆಬ್ಜೆಕ್ಟಿವ್ ಏನಾಗಿರುತ್ತೆ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಮತ್ತು ಥಿಯರಿಟಿಕಲ್ ಪ್ರಾಬ್ಲಮ್ಸಿಗೆ ಒಂದು ಸಲ್ಯೂಷನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ಇದಿಷ್ಟು ಆಬ್ಜೆಕ್ಟಿವ್ಸ್ ಆಗಿರುತ್ತೆ.